ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಮಾಜಿ ಸಚಿವ ಬಿ ನಾಗೇಂದ್ರಗೆ ಬಿಗ್ ಶಾಕ್ ಎದುರಾಗಿದೆ. ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ನಾಗೇಂದ್ರ ವಿರುದ್ಧ ತೀರ್ಪು ಪ್ರಕಟವಾಗಿದೆ. ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಬಿ ನಾಗೇಂದ್ರಗೆ ಶಿಕ್ಷೆ ಪ್ರಕಟವಾಗಿದೆ. 1,25,00,000 ದಂಡವನ್ನ ವಿಧಿಸಿದೆ ನ್ಯಾಯಾಲಯ. ದಂಡ ಕಟ್ಟದಿದ್ರೆ 1 ವರ್ಷ ಹೆಚ್ಚುವರಿ ಶಿಕ್ಷೆ ಕೂಡ ವಿಧಿಸಿರುವಂಥದ್ದು. 1 ವರ್ಷ ಜೈಲು ಶಿಕ್ಷೆ, 1,25,00,000 ದಂಡವನ್ನ ವಿಧಿಸಿದೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. VSL ಸ್ಟೀಲ್ ಲಿಮಿಟೆಡ್ ಪ್ರಕರಣವನ್ನು ದಾಖಲು ಮಾಡಿತ್ತು. ಅಂದರೆ ನಾಗೇಂದ್ರ ಚೆಕ್ ಕೊಟ್ಟಿರ್ತಾರೆ, ಆ ಚೆಕ್ ಬೌನ್ಸ್ ಆಗಿರುತ್ತೆ. ಹೀಗಾಗಿ VSL ಸ್ಟೀಲ್ಸ್ ಒಂದು ಪ್ರಕರಣವನ್ನು ದಾಖಲು ಮಾಡುತ್ತೆ, ಚೆಕ್ ಬೌನ್ಸ್ ಪ್ರಕರಣವನ್ನು. ಈ ಪ್ರಕರಣದಲ್ಲಿ ನಾಗೇಂದ್ರಗೆ ಈಗ ಬಿಗ್ ಶಾಕ್ ಎದುರಾಗಿರುವಂಥದ್ದು. ದಂಡವನ್ನು ಪಾವತಿ ಮಾಡಬೇಕು. ದಂಡವನ್ನು ಪಾವತಿ ಮಾಡದೆ ಹೋದರೆ ಹೆಚ್ಚುವರಿಯಾಗಿ 1 ವರ್ಷ ಜೈಲು ಶಿಕ್ಷೆಯನ್ನು ಅವರು ಅನುಭವಿಸಬೇಕಾಗತ್ತೆ. ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ನಿಂದ ಈ ಒಂದು ಆದೇಶ ಪ್ರಕಟ ಆಗಿದೆ. ಇದುವರೆಗೂ ಕೂಡ ನಾನಾ ಪ್ರಕರಣಗಳಲ್ಲಿ ಸಿಕ್ಕಾಕ್ಕೊಂಡು ಇಡಿ ತನಿಖೆಯನ್ನು ಕೂಡ ಎದುರಿಸಿದ್ರು. ಅವರು ಇಡಿ ತನಿಖೆಯನ್ನು ಎದುರಿಸಿದ್ರು. ಅದಾದ ಮೇಲೆ ಸಚಿವ ಸ್ಥಾನವನ್ನು ಕೂಡ ಕಳ್ಕೊಂಡಿದ್ರು. ಈಗ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಬಿ ನಾಗೇಂದ್ರಗೆ ಬಿಗ್ ಶಾಕ್ ಎದುರಾಗಿದೆ. ಅವರೇನಾದ್ರೂ ದಂಡವನ್ನು ಕಟ್ಟಲಿಲ್ಲ ಅಂತಂದರೆ ಹೆಚ್ಚುವರಿಯಾಗಿ ಜೈಲು ಶಿಕ್ಷೆಯನ್ನು ಕೂಡ ಅನುಭವಿಸಬೇಕಾಗತ್ತೆ.